ನಮಸ್ತೆ ಎಲ್ಲರಿಗೂ. ಲಕ್ಕಿ ಟಿಪ್ಸ್ ವಿತ್ ಗುರೂಜಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಈ 2026 ಈ ಕುಂಭರಾಶಿಯವರೇ ಈ ವಿಡಿಯೋವನ್ನು ಸ್ಕಿಪ್ ಮಾಡ್ದಲೇ ನೋಡಿದ್ರೆ ತುಂಬಾ ಉಪಯುಕ್ತವಾದ ಮಾಹಿತಿ ನಿಮಗೂ ಕೂಡ ಲಭಿಸುತ್ತೆ. ನಂಬಿಕೆ ಇದ್ದರೆ ಮಾತ್ರ ನೋಡಿ ಈ ವಿಡಿಯೋ ಫಸ್ಟಿಂದ ಹಿಡಿದು ಕೊನೆ ತನಕ. ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ಅವರು ಕೂಡ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. 2026 ಈ ಕುಂಭರಾಶಿಯವರಿಗೆ ಅಂದರೆ ಈ ನಾಗಲೋಕದ ಈ ನಾಗಕನ್ಯೆ ಸಂಪೂರ್ಣವಾಗಿ ನಿಮ್ಮ ಮೇಲೆ ಮೋಹಿತಳಾಗಿದ್ದಾಳೆ. ಅಂದರೆ ಏನಪ್ಪ ನಾನು ನಿಮಗೆ ಸ್ಪಷ್ಟವಾಗಿ ಹೇಳಲು ಬಯಸುತ್ತೇನೆ ಅಂದರೆ ಈ ಬಹಳ ಶೀಘ್ರದಲ್ಲೇ ನಿಮ್ಮಿಬ್ಬರ ಭೇಟಿ ನಡೆಯಲಿದೆ. ಆದರೆ ಆ ಭೇಟಿ ನಿಮ್ಮ ಜೀವನಕ್ಕೆ ಎಷ್ಟು ಸರಿಯಾಗಿರುತ್ತೆ, ಎಷ್ಟು ತಪ್ಪಾಗಿರುತ್ತೆ ಎಂಬುದನ್ನು ನೀವು ಈ ಸಂಪೂರ್ಣ ಮಾಹಿತಿ ಫಸ್ಟಿಂದ ಹಿಡಿದು ಕೊನೆ ತನಕ ಸ್ಕಿಪ್ ಮಾಡ್ದಲೇ ನೋಡಿದ್ರೆ ನಿಮಗೆ ಉಪಯುಕ್ತವಾದ ಮಾಹಿತಿ ಲಭಿಸುತ್ತೆ. ಇದು ಸಂಪೂರ್ಣವಾಗಿ ಗ್ರಹ ಗೋಚಾರದ ಆಧಾರಿತವಾಗಿದ್ದು ನಿಮ್ಮ ರಾಶಿಗೆ ಬಹುಮಟ್ಟಿಗೆ ಸರಿಯಾಗಿರುತ್ತೆ. ಆದರೆ ನಾನು ಮೊದಲೇ ಒಂದು ವಿಷಯವನ್ನು ನಿಮಗೆ ಸ್ಪಷ್ಟಪಡಿಸಲು ಇಷ್ಟಪಡ್ತೀನಿ. ಇಲ್ಲಿ ಹೇಳಲಾಗಿರುವ ಮಾಹಿತಿಗೆ ವೈಜ್ಞಾನಿಕ ಈ ದೃಢೀಕರಣ ಇಲ್ಲ. ಆದರೆ ಈ ವೇದಶಾಸ್ತ್ರಗಳು ಮತ್ತು ಈ ಜ್ಯೋತಿಷ್ಯ ಶಾಸ್ತ್ರಗಳ ಪ್ರಕಾರ ಈ ವಿಚಾರಗಳನ್ನು ಸತ್ಯವೆಂದು ಪರಿಗಣಿಸಲಾಗುತ್ತೆ. ನಂಬಿಕೆ ಇರುವವರು ಮಾತ್ರ ಈ ವಿಡಿಯೋವನ್ನು ಗಂಭೀರವಾಗಿ ವೀಕ್ಷಿಸಿ. ಉಳಿದವರು ಇದನ್ನು ಈ ಮನರಂಜನೆಯ ರೂಪದಲ್ಲೂ ನೀವು ನೋಡಬಹುದು. ಈಗ ನಿಮ್ಮ ಜೀವನದಲ್ಲಿ ಈ ಸಂಪತ್ತಿನ ಯೋಗ, ಈ ವಿಷಯ ತಿಳಿದು ಭಯಪಡುವ ಅಗತ್ಯವೇ ಇಲ್ಲ, ಗಾಬರಿಯಾಗುವ ಅವಶ್ಯಕತೆಯೂ ಇಲ್ಲ. ಈ ಧನಾತ್ಮಕವಾಗಿರುತ್ತೆ ಈ ಸಂಪೂರ್ಣ ಮಾಹಿತಿ. ಅಂದರೆ ತುಂಬಾ ಶುಭ ಸುದ್ದಿ ಅಂತಲೇ ನಾವು ಹೇಳಬಹುದು. ಪ್ರಾರಂಭವಾಗ್ತಿದೆ. ಎಲ್ಲೆಡೆ ನಿಮಗೆ ಸಂತೋಷವೇ ಸಂತೋಷ ಅನ್ನೋದು ಸಿಗಲಿದೆ. ಈ ಪವಿತ್ರ ಧನುರ್ಮಾಸವು ನಿಮ್ಮೆಲ್ಲರಿಗೂ ಅತ್ಯಂತ ವಿಶೇಷ ಮತ್ತು ಮಹತ್ವದ್ದಾಗಿದೆ. ನಿಮಗೆ ಸ್ಪಷ್ಟವಾಗಿ ತಿಳಿಯಪಡಿಸುತ್ತೇನೆ. ನಿಮ್ಮ ಜೀವನವನ್ನು ಸಮೃದ್ಧಗೊಳಿಸಲು ಪೂರ್ಣ ಸಿದ್ಧತೆಯಲ್ಲಿ ಇದ್ದಾರೆ. ನೀವು ಬಹಳ ಕಾಲ ಈ ದುಃಖಭರಿತ ಜೀವನವನ್ನು ನಡೆಸಿದ್ದೀರಿ. ಅನೇಕ ಕಷ್ಟಗಳು, ತೊಂದರೆಗಳನ್ನು ಸಹಿಸಿದ್ದೀರಿ. ಆದರೆ ಈಗ ಆ ಸಮಯ ಮುಕ್ತವಾಗುತ್ತಿದೆ. ಮುಂದೆ ನಿಮಗೆ ಈ ಕಷ್ಟ ಅನುಭವಿಸುವ ಅಗತ್ಯವೇ ಇಲ್ಲ. ಒಂದು ಕಾಲದಲ್ಲಿ ನಿಮ್ಮ ಶತ್ರುಗಳು ನಿಮ್ಮನ್ನು ಈ ಹಾಸ್ಯ ಮಾಡುತ್ತಿದ್ದರು, ಈ ದುರ್ಬಲ ಎಂದುಕೊಂಡಿದ್ರು, ನಿಮ್ಮನ್ನು ಅವಮಾನ ಮಾಡಲು ಪ್ರಯತ್ನಿಸುತ್ತಿದ್ರು ಅನ್ನೋದಕ್ಕಿಂತ ಪ್ರಯತ್ನ ಮಾಡೇ ಇದ್ದಾರೆ. ಆದರೆ ಈಗ ಕಾಲ ನಿಮ್ಮ ಪರವಾಗಿದೆ. ಶೀಘ್ರದಲ್ಲೇ ನೀವು ಎಲ್ಲ ದುಃಖಗಳ ಕೆಸರಿನಿಂದ ನೀವು ಹೊರಬರಲಿದ್ದೀರಿ. ಯಾವಾಗ ವ್ಯಕ್ತಿಯ ಭಾಗ್ಯ ಬದಲಾಗುತ್ತಿದೆಯೋ ಆಗ ದೇವರು ಅವನನ್ನು ಯಾವುದೋ ರೂಪದಲ್ಲಿ ಪರೀಕ್ಷಿಸುತ್ತಾರೆ. ಇದು ಪ್ರತಿಯೊಬ್ಬರ ಜೀವನದಲ್ಲೂ ಕಂಡುಬರುವ ಒಂದು ಸತ್ಯ. ನಿಮ್ಮ ಜೀವನದಲ್ಲೂ ಈ ಸ್ಫಟಿಕ ಪರೀಕ್ಷೆ ಅನ್ನೋದು ನಡೆಸಲಿದ್ದಾರೆ. ಅದು ಯಾವಾಗ ಬೇಕಾದರೂ ಬಂದು ಬಿಡಬಹುದು. ಆದ್ದರಿಂದ ನೀವು ಈ ವಿಡಿಯೋವನ್ನು ತಡ ಮಾಡದೆ ಈಗಲೇ ಸ್ಕಿಪ್ ಮಾಡ್ದಲೇ ಇದನ್ನು ನೋಡಿ. ನಾವು ಅನೇಕ ಬಾರಿ ತಿಳಿಯದೆ ತಪ್ಪು ಮಾಡಿರ್ತೇವೆ. ಈ ವಿಷಯಗಳನ್ನು ಕಡೆಗಣಿಸುವ ಅಭ್ಯಾಸವೂ ಇರುತ್ತೆ. ಈಗಲೇ ನಿಮ್ಮನ್ನು ನೀವು ಸರಿಪಡಿಸಿಕೊಳ್ಳಿ. ಈ ಧನುರ್ಮಾಸ ಸಾಮಾನ್ಯವಾದ ತಿಂಗಳಲ್ಲ. ಇದು ಅತ್ಯಂತ ಪವಿತ್ರ ಮತ್ತು ನಿರ್ಣಾಯಕ ಕಾಲವಾಗಿದೆ. ಈ ಸಮಯದಲ್ಲಿ ಯಾರೇ ನಿಮಗೆ ಮನೆಗೆ ಬಂದರೂ, ಒಳ್ಳೆಯವರಾಗಿರಲಿ ಅಥವಾ ಈ ಕೆಟ್ಟವರಾಗಿರಲಿ, ಈ ಬಡವರಾಗಿರಲಿ, ಶ್ರೀಮಂತರಾಗಿರಲಿ, ಎಲ್ಲರಿಗೂ ಸಮಾನ ಗೌರವ ನೀಡಿ. ಈ ಶಾಸ್ತ್ರಗಳು ಮತ್ತು ಅನುಭವಗಳು ಹೇಳುವುದೇನೆಂದರೆ ದೇವರು ಪರೀಕ್ಷೆ ಮಾಡಲು ಬಡವರ ರೂಪದಲ್ಲಿ, ಈ ದುರ್ಬಲರ ರೂಪದಲ್ಲಿ ಬಂದು ಬಿಡ್ತಾರೆ. ಈ ಸಮಯದಲ್ಲಿ ಯಾವುದೇ ಒಂದು ತಪ್ಪು ಆಗಲೇಬಾರದು. ನೀವು ಯಾರನ್ನಾದರೂ ಅವಮಾನಿಸಿದರೆ, ನಿರ್ಲಕ್ಷಿಸಿದರೆ ಈ ನಂತರ ಪಶ್ಚಾತ್ತಾಪ ಮಾತ್ರ ಉಳಿಯುತ್ತೆ. ಈಗ ನಿಮ್ಮ ಕೈಯಲ್ಲಿ ಸಮಯವಿದೆ. ಸಂಪೂರ್ಣ ಮಾಹಿತಿಯನ್ನು ನೀವು ಅರ್ಥ ಮಾಡಿಕೊಳ್ಳಿ. ನಾನು ನಿಮಗೆ ಒಂದು ಅತ್ಯಂತ ಗಂಭೀರವಾದ ಈ ವಿಷಯ ಹೇಳಲು ಹೋಗುತ್ತಿದ್ದೇನೆ. ಈ ನಾಗಲೋಕದ ಈ ನಾಗಕನ್ಯೆ ನಿಮ್ಮ ಪೂರ್ವಜನ್ಮದ ಈ ಪ್ರೇಯಸಿಯಾಗಿದ್ದಳು. ಆ ಜನ್ಮದಲ್ಲಿ ನಿಮ್ಮಿಬ್ಬರ ಮಧ್ಯೆ ಅತ್ಯಂತ ಆಳವಾದ ಪ್ರೀತಿ ಇತ್ತು.
ಈ ಜನ್ಮ ಜನ್ಮಾಂತದವರೆಗೂ ಮುಂದುವರಿಯುವ ಪ್ರೀತಿ. ಈ ಜನ್ಮದಲ್ಲೂ ನೀವು ಈ ಸಂಬಂಧ ಅನ್ನೋದು ಜೋಡಿಸಬೇಕೆಂದು ಬಯಸುತ್ತಿದ್ದರೆ ನಿಮ್ಮ ಜೋಡಿ ಎಲ್ಲರಿಗಿಂತ ಭಿನ್ನ ಮತ್ತು ವಿಶೇಷವಾಗಬೇಕೆಂಬುದು ಅವರ ಇಚ್ಛೆ. ಅದಕ್ಕೆ ಈ ನಾಗಲೋಕದ ಈ ನಾಗಕನ್ಯೆ ಆಕರ್ಷಿತಳಾಗುತ್ತಾಳೆ. ಇದು ಯಾವುದೇ ಒಂದು ಸಾಮಾನ್ಯ ಕಾರಣದಿಂದಲ್ಲ. ಇದು ಈ ಕಾಳಭೈರವೇಶ್ವರನ ಆದೇಶ ಮತ್ತು ಇಚ್ಛೆಯಿಂದ ನಡೆಯುತ್ತೆ. ಮಹಾದೇವರು ನಿರ್ಧರಿಸಿದರೆ ಅದು ಆಗಲೇಬೇಕು. ಯಾರೂ ತಡೆಯಲು ಸಾಧ್ಯವಿಲ್ಲ. ನೀವಿದನ್ನ ಅರ್ಥ ಮಾಡಿಕೊಂಡಿರುತ್ತೀರಿ. ಏಕೆ ಈ ನಾಗಲೋಕದ ಈ ನಾಗಕನ್ಯೆ ಆಕರ್ಷಿತಳಾಗುತ್ತಾಳೆ ಎಂದು. ಸಾಮಾನ್ಯವಾಗಿ ಇದು ನಡೆಯುವುದಿಲ್ಲ. ಆದರೆ ನಿಮ್ಮ ವಿಷಯದಲ್ಲಿ ಆ ಕಾಳಭೈರವನ ವಿಶೇಷ ಕೃಪೆ ಇದೆ. ನೀವು ಮಾಡಿದ ಭಕ್ತಿ, ಸಮರ್ಪಣೆ, ನಂಬಿಕೆ ಮತ್ತು ಈ ಸಾಧನೆಯ ಫಲ ಮತ್ತೊಮ್ಮೆ ನಿಮಗೆ ಈ ಭರವಸೆ ಅನ್ನೋದು ಕೊಡ್ತಾರೆ. ಇಲ್ಲಿ ಭಯಪಡುವಂಥದ್ದೇನೂ ಇಲ್ಲ. ನಿಮ್ಮ ಭೇಟಿಯು ಸಂಪೂರ್ಣ ಮಾನವ ರೂಪದಲ್ಲೇ ನಡೆಯುತ್ತೆ. ಯಾವುದೂ ಭಯಾನಕವಾಗಿರುವುದಿಲ್ಲ. ಕೆಲವು ಸಮಯ ನಿಮ್ಮ ಮುಂದೆ ಯಾರಿದ್ದಾರೆ ಎಂಬುದನ್ನು ನೀವು ಅರಿಯಲು ಸಾಧ್ಯವಾಗುವುದಿಲ್ಲ. ಏಕೆಂದರೆ ಎಲ್ಲವೂ ಕೂಡ ಸಹಜವಾಗಿಯೇ ನಡೆಯುತ್ತೆ. ನಿಮ್ಮ ಕರ್ತವ್ಯ ಒಂದೇ. ನಿಮ್ಮ ವರ್ತನೆಯನ್ನು ಶುದ್ಧವಾಗಿಟ್ಟುಕೊಳ್ಳಿ. ಯಾರನ್ನೂ ನೋಡಬೇಡಿ, ಯಾರನ್ನೂ ತಿರಸ್ಕರಿಸಬೇಡಿ. ಈ ಪವಿತ್ರ ಈ ಮಾಸದಲ್ಲಿ ಅಂದರೆ ಧನುರ್ಮಾಸದಲ್ಲಿ ಧೈರ್ಯ, ನಂಬಿಕೆ ಮತ್ತು ಭಕ್ತಿಯನ್ನು ಕಾಪಾಡಿಕೊಳ್ಳಿ. ಉಳಿದ ಎಲ್ಲವನ್ನ ಆ ಕಾಳಭೈರವೇಶ್ವರ ಸ್ವತಃ ನೋಡಿಕೊಳ್ತಾರೆ. ಅದಕ್ಕಾಗಿ ವಾಸ್ತವದಲ್ಲಿ ನೀವು ಎಂದಿಗೂ ಈ ನಾಗಿಣಿಯನ್ನು ಅವಳ ನಿಜ ರೂಪದಲ್ಲಿ ನೋಡಲಾರಿರಿ. ನಿಮ್ಮ ಸುತ್ತಲೂ ಯಾರು ಬಂದರೂ, ನಿಮ್ಮ ಬಳಿ ಯಾರೇ ಬಂದರೂ ನೀವು ಭಯಪಡುವ ಅಗತ್ಯವೇ ಇಲ್ಲ. ಗಾಬರಿಯಾಗುವ ಅವಶ್ಯಕತೆಯೂ ಇಲ್ಲ. ಮಾನ್ಯತೆಗಳ ಪ್ರಕಾರ ನೀವು ಹಿಂದಿನ ಜನ್ಮ ಈ ನಾಗಲೋಕ ಅಥವಾ ಬೇರೆ ಯಾವುದಾದರೂ ನೀವು ಸ್ತ್ರೀಯರೊಂದಿಗೆ ಸಂಬಂಧಿಸಿದೆ ಎಂದು ಪರಿಗಣಿಸಬಹುದು. ಆದರೆ ಈ ಜನ್ಮದಲ್ಲಿ ನೀವು ಒಬ್ಬ ಮನುಷ್ಯರಾಗಿದ್ದೀರಿ ಮತ್ತು ಮನುಷ್ಯರಾಗಿರುವುದರಿಂದ ಭಯವಾಗುವುದು ಸಹಜ. ಹಾವು ಅಥವಾ ಈ ನಾಗಿಣಿಯ ಹೆಸರನ್ನು ಕೇಳಿದರೂ ಯಾರಿಗಾದರೂ ಭಯ ಉಂಟಾಗಬಹುದು. ಆದರೆ ಮತ್ತೆ ನಿಮಗೆ ಸ್ಪಷ್ಟವಾಗಿ ಹೇಳಲು ಬಯಸುತ್ತೇನೆ, ಭಯಪಡುವಂತಹ ಯಾವುದೇ ಒಂದು ಕಾರಣವಿಲ್ಲ. ಯಾರ ಭೇಟಿಯಾಗಲಿ, ಯಾರ ಸಂಬಂಧವಾಗಲಿ ಅದು ಸಂಪೂರ್ಣವಾಗಿ ಈ ಮಾನವ ರೂಪದಲ್ಲೇ, ಮಾನವ ರೀತಿಯಲ್ಲೇ ನಡೆಯಲಿದೆ. ನಿಮ್ಮ ಜೀವನಕ್ಕೆ ಯಾರು ಯಾವಾಗ ಯಾವ ರೂಪದಲ್ಲಿ ಮತ್ತು ಯಾವ ಉದ್ದೇಶದಿಂದ ಬರುತ್ತಾರೆ ಎಂಬುದು ನಿಮಗೆ ಅಂದಾಜಾಗುವುದು ಇಲ್ಲ. ಜೀವನದಲ್ಲಿ ಕೆಲವು ಭೇಟಿಗಳು ಮತ್ತು ಕೆಲವು ಸಂಬಂಧಗಳು ಮೊದಲೇ ನಿಗದಿಯಾಗಿರುತ್ತೆ. ಅವುಗಳನ್ನು ಯಾರೂ ತಡೆಯಲು ಸಾಧ್ಯವೇ ಇಲ್ಲ. ಸಮಯ ಬಂದಾಗ ಅವು ನಿಮ್ಮ ಮುಂದೆ ಕಣ್ಣ ಮುಂದೆ ಬರುತ್ತೆ. ಆದರೆ ಇದರರ್ಥ ನೀವು ನಿಮ್ಮ ವಿವೇಕ, ಸಂಸ್ಕಾರ ಮತ್ತು ಜವಾಬ್ದಾರಿಗಳನ್ನು ಮರೆತು ಬಿಡಬೇಕು. ಪ್ರತಿಯೊಂದು ಸಂಬಂಧವನ್ನು ಬುದ್ಧಿವಂತಿಕೆ, ಮಿತಿ ಮತ್ತು ಸತ್ಯತೆಯೊಂದಿಗೆ ನಿಭಾಯಿಸುವುದೇ ಅತಿ ದೊಡ್ಡ ಧರ್ಮ. ಪ್ರತಿಯೊಂದು ಸಂಬಂಧಕ್ಕೂ ಸರಿಯಾದ ಗಡಿ ಇರಬೇಕು ಅಲ್ವಾ? ಹಾಗಾಗಿ ಜೀವನದಲ್ಲಿ ಅನೇಕ ಬಾರಿ ಭಾವನೆಗಳು ಮತ್ತು ಜವಾಬ್ದಾರಿಗಳ ನಡುವೆ ಸಮತೋಲನ ಸಾಧಿಸಬೇಕಾದ ಸಂದರ್ಭಗಳು ಬರುತ್ತವೆ. ಸಮಾಜ, ಕುಟುಂಬ ಮತ್ತು ಸ್ವಾಭಿಮಾನ ಈ ಮೂವನ್ನು ಒಟ್ಟಿಗೆ ಕೊಂಡೊಯ್ಯುವುದೇ ಒಂದು ಜಾಣತನ. ನೀವು ಎಷ್ಟೇ ಒಳ್ಳೆಯವರಾಗಿದ್ದರೂ ಕೆಲವು ನಿಮ್ಮ ಮೇಲೆ ಅಸಮಾಧಾನಗೊಂಡೇ ಇರುತ್ತಾರೆ. ನಿಮ್ಮ ವಿರುದ್ಧ ಮಾತನಾಡ್ತಾರೆ, ಆರೋಪ ಮಾಡ್ತಾರೆ. ಕೆಲವರು ನಿಮ್ಮನ್ನು ತುಂಬಾ ಇರ್ತಾರೆ. ಹಿಂದೆ ಸರಿಯುವುದಲ್ಲ. ಇದನ್ನು ಕೇಳಿ ಅಂತಹವರ ಕಡೆ ಗಮನ ಹರಿಸಿ. ನಿಮ್ಮ ಶಕ್ತಿಯನ್ನು ಈ ವ್ಯರ್ಥ ಮಾಡಿಕೊಳ್ಬೇಕಾಗಿಲ್ಲ. ಇಲ್ಲ, ನಿಮ್ಮ ಕರ್ಮ, ನಿಮ್ಮ ವರ್ತನೆ ಮತ್ತು ನಿಮ್ಮ ಜೀವನಕ್ಕೆ ನಿಧಾನವಾಗಿ ಬರುತ್ತಿರುವ ಸಕಾರಾತ್ಮಕತೆಯ ಮೇಲೆ ಗಮನ ಹರಿಸಿ. ಆದ್ದರಿಂದ ಭಯವನ್ನು ಬಿಡಿ, ಗೊಂದಲವನ್ನು ಬಿಡಿ. ನಿಮ್ಮ ಈ ತ್ವರಿತ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ. ಶಾಂತಿ, ಸಹನೆ ಮತ್ತು ವಿವೇಕದೊಂದಿಗೆ ಮುಂದೆ ಸಾಗಿರಿ. ನಿಮ್ಮ ಜೀವನಕ್ಕೆ ಏನಾದರೂ ಸರಿಯಾದದ್ದು ಬಂದರೆ ಈ ಸಮಯದೊಂದಿಗೆ ಎಲ್ಲವೂ ಸ್ಪಷ್ಟವಾಗುತ್ತೆ. ಈ ಕಾಳಭೈರವನ ಕೃಪೆಯಿಂದ ಎಲ್ಲವೂ ನಿಮ್ಮ ಹಿತಕ್ಕಾಗಿಯೇ ನಡೆಯುತ್ತೆ. ಯಾರಾದರೂ ನಿಮ್ಮನ್ನು ಅತಿಯಾಗಿ ಬಯಸುವುದು ಸಾಮಾನ್ಯ ವಿಷಯವಲ್ಲ. ಇದರಲ್ಲಿ ಯಾವುದೋ ಒಂದು ವಿಶೇಷ ಸಂಕೇತ ಅಡಗಿರುತ್ತೆ. ಯಾರಾದರೂ ನಿಮಗೆ ಈ ಮರು ಒತ್ತಾಯ ಮಾಡುತ್ತಿದ್ದರೆ, ನಿರಂತರವಾಗಿ ವಿನಂತಿಸುತ್ತಿದ್ದರೆ, ನಿಮ್ಮೊಂದಿಗೆ ಈ ಸಂಪರ್ಕ ಸಾಧಿಸಲು ಈ ಮರು ಪ್ರಯತ್ನಿಸುತ್ತಿದ್ದರೆ ಇದನ್ನು ಹಗುರವಾಗಿ ತೆಗೆದುಕೊಳ್ಳಬೇಡಿ.
ಇದು ಕಾರಣವಿಲ್ಲದೆ ನಡೆಯುತ್ತಿಲ್ಲ ಎಂದು ನಾನು ನಿಮಗೆ ಸ್ಪಷ್ಟವಾಗಿ ಹೇಳಲು ಇಷ್ಟಪಡುತ್ತೀನಿ. ನಿಮ್ಮ ಈ ನಾಗಿಣಿಯೊಂದಿಗೆ ಈ ಹಳೆಯ ಜನ್ಮದ ಸಂಬಂಧವಿದೆ. ನೀವು ಇದನ್ನು ನಂಬಿ ಅಥವಾ ಬಿಡಿ, ಆದರೆ ಇಂದಿನ ಈ ಭವಿಷ್ಯವಾಣಿಯಲ್ಲಿ ಒಂದು ದೊಡ್ಡ ರಹಸ್ಯ ಅಡಗಿದೆ. ಅದು ನಿಧಾನವಾಗಿ ನಿಮ್ಮ ಮುಂದೆ ತೆರೆಯಲಾಗುತ್ತಿದೆ. ಇದು ಯಾವ ರಾಶಿಗೆ ಸಂಬಂಧಿಸಿದೆ ಎಂದು ತಿಳಿದುಕೊಳ್ಳಲು ನೀವು ಸ್ವಲ್ಪವೂ ಕುತೂಹಲವಿದ್ದರೆ ನಿಮ್ಮ ಆ ಇಚ್ಛೆಯನ್ನು ವ್ಯಕ್ತಪಡಿಸಿ ಮತ್ತು ಈ ವಿಡಿಯೋವನ್ನು ಸ್ಕಿಪ್ ಮಾಡದಲೇ ಕೊನೆಯವರೆಗೆ ನೀವು ವೀಕ್ಷಿಸಿದರೆ ಮಾತ್ರ ನಿಮಗೆ ಗೊತ್ತಾಗುತ್ತೆ. ಮನುಷ್ಯರು ಪುನರ್ಜನ್ಮ ಅನ್ನೋದು ಪಡೆಯುತ್ತಾರೆ ಎಂಬುದನ್ನು ನಾವೆಲ್ಲರೂ ಕೇಳೇ ಇದ್ದೇವೆ. ಆದರೆ ಸತ್ಯವೇನು ಅಂತ, ನಾವು ಯಾವ ಜನ್ಮದಿಂದ ಯಾವ ಜನ್ಮಕ್ಕೆ ಬಂದಿದ್ದೀವಿ ಎಂಬುದನ್ನು ಯಾರೂ ಸ್ವತಃ ತಿಳಿಯಲು ಸಾಧ್ಯವೇ ಇಲ್ಲ. ಇಂತಹ ವಿಷಯಗಳನ್ನು ಸಾಮಾನ್ಯವಾಗಿ ಜ್ಯೋತಿಷ್ಯರು ಅಥವಾ ಈ ಭವಿಷ್ಯ ವ್ಯಕ್ತರು ಮಾತ್ರ ಹೇಳಬಲ್ಲರು. ನಾನು ನಿಮಗೆ ಇನ್ನೊಂದು ವಿಷಯವೂ ಹೇಳಬೇಕು. ಈಗ ನೀವು ಈ ಮಾತುಗಳನ್ನು ಸಂಪೂರ್ಣವಾಗಿ ಒಪ್ಪಿಕೊಳ್ಳದೆ ಇರಬಹುದು, ನಿಮಗೆ ಅಸಹಜವಾಗಿ ಅನಿಸಬಹುದು. ಆದರೆ ನೀವು ನಿಮ್ಮ ಮನಸ್ಸಿನಲ್ಲಿ ಈ ಮಾತುಗಳು ನಿಧಾನವಾಗಿ ನೆಲೆಯೂರುತ್ತೆ. ನೀವು ಸ್ವತಃ ಇದರಲ್ಲಿ ಯಾವುದೋ ಒಂದು ಸತ್ಯವಿದೆ ಎಂದು ಒಪ್ಪಿಕೊಳ್ಳುತ್ತೀರಿ. ನೀವು ನಿಮ್ಮ ಹಿಂದಿನ ಜನ್ಮಕ್ಕೆ ಸಂಬಂಧಿಸಿದ ಬಹುತೇಕ ಎಲ್ಲ ವಿಷಯಗಳನ್ನು ಮರೆತಿದ್ದೀರಿ. ಆದರೆ ಈ ಒಂದು ವಿಶೇಷ ಕಾರಣದಿಂದ ನಿಮ್ಮ ಮತ್ತು ಈ ನಾಗಿಣಿಯ ನಡುವೆ ಉಂಟಾಯಿತು. ಆದರೂ ಅವಳು ನಿಮ್ಮೊಂದಿಗೆ 7 ಜನ್ಮಗಳವರೆಗೆ ಜೊತೆಯಾಗಿರುವ ಶಪಥ ಮಾಡಿದ್ದಳು. ಅದಕ್ಕಾಗಿಯೇ ಇಂದಿಗೂ ಅವಳು ಯಾವುದೋ ಒಂದು ರೂಪದಲ್ಲಿ ನಿಮ್ಮನ್ನು ಕಾಯುತ್ತಲೇ ಹಿಂಬಾಲಿಸುತ್ತಲೇ ಇದ್ದಾಳೆ. ಆದರೆ ಆ ರಹಸ್ಯ ಈಗ ನಿಧಾನವಾಗಿ ಬಹಿರಂಗವಾಗುತ್ತಿದೆ. ನೀವು ಮನುಷ್ಯ ರೂಪದಲ್ಲಿ ಜನಿಸಿದರೂ ಆ ಬಂಧವು ಇಲ್ಲಿಯವರೆಗೆ ನಿಮ್ಮನ್ನು ಹಿಂಬಾಲಿಸಿಕೊಂಡು ಬಂದಿದೆ. ಅತ್ಯಂತ ಆಶ್ಚರ್ಯದ ಸಂಗತಿ ಎಂದರೆ ಅವಳು ನಿಮ್ಮ ಸುತ್ತಲೂ, ನಿಮ್ಮ ಮಧ್ಯದಲ್ಲೇ ಇದ್ದಾಳೆ. ಆದರೆ ನೀವು ಅವಳನ್ನು ನಿಜವಾದ ರೂಪದಲ್ಲಿ ನೋಡದ ಕಾರಣ ನಿಮಗೆ ಅರಿವಾಗುತ್ತಿಲ್ಲ. ನಿಯಮಾನುಸಾರ ನೀವು ಇಬ್ಬರೂ ಸೇರಿ ಇಲ್ಲಿ ಈ ಶಿವಲಿಂಗಕ್ಕೆ ಈ ಜಲವನ್ನು ಅರ್ಪಿಸಿ. ಅಂದರೆ ನಿಮ್ಮ ಮನೆಯಲ್ಲಿ ವಿಗ್ರಹವಿದ್ದರೆ ಪೂಜಾ ವಿಧಾನ ಪಾಲಿಸಿ. ದರ್ಶನ ಮಾಡುವವರೆಗೆ ನಿಜವಾದ ರೂಪ ನಿಮ್ಮ ಮುಂದೆ ಬರುವುದೇ ಇಲ್ಲ. ಅದಕ್ಕಾಗಿಯೇ ಅವಳು ನಿಮ್ಮನ್ನು ಈ ಮರು ವಿನಂತಿಸುತ್ತಿದ್ದಾಳೆ, ಪ್ರಾರ್ಥಿಸುತ್ತಿದ್ದಾಳೆ, ಆತ್ಮೀಯತೆ ತೋರಿಸುತ್ತಿದ್ದಾಳೆ. ಈ ತ್ವರಿತ ಅಥವಾ ಯೋಜನೆ ಇಲ್ಲದ ನಿರಾಕರಿಸಬೇಡಿ. ನಾಗಿಣಿಯೊಂದಿಗೆ ಈ ವೈಷಮ್ಯ ಸಾಧಿಸುವುದು ಯಾರೂ ಬಯಸುವುದಿಲ್ಲ. ಇದು ಶಾಸ್ತ್ರಗಳಲ್ಲಿಯೂ ಹೇಳಲಾಗಿದೆ. ಅನಗತ್ಯ ಭಯ ಅಥವಾ ಈ ಗದ್ದಲ ಬೇಡ. ಶಾಂತಿ, ವಿವೇಕ ಮತ್ತು ಭಕ್ತಿಯೊಂದಿಗೆ ಎಲ್ಲವನ್ನ ನೋಡಿ ಉಳಿದುದನ್ನು ಆ ಕಾಳಭೈರವೇಶ್ವರು ಸರಿಯಾದ ಸಮಯದಲ್ಲಿ ಸರಿಯಾಗಿ ನಡೆಸುತ್ತಾರೆ. ನಂಬಿಕೆ ಇದ್ದರೆ ಮಾತ್ರ ಈ ವಿಡಿಯೋವನ್ನು ವೀಕ್ಷಿಸಿ. ಈ ಉಪಯುಕ್ತವಾದ ಮಾಹಿತಿ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಹೊಸದಾಗಿ ಯಾರಾದರೂ ನೋಡ್ತಾ ಇದ್ದರೆ ಅವರು ಕೂಡ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಎಲ್ಲರಿಗೂ ಧನ್ಯವಾದಗಳು.